ದಡ್ಡಲಕಾಡು ಬಂಟ್ವಾಳ ತಾಲೂಕಿನಲ್ಲಿ ನಮ್ಮ ರಾಜೇಶ್ ನಾಯಕರು ಅಲ್ಲಿ MLA ಇದ್ದಾರೆ. ನಿಮ್ಗೆ ಗೊತ್ತಿರಲಿ ಇದು ವಿಷಯ. ಇಲ್ಲಿ ನಮ್ಮ ಐವಾನ್ ಡಿಸೋಜರ್ ಇದ್ದಾರೆ, ನಮ್ಮ ಇಲ್ಲಿ ಭಂಡಾರಿಯವರು ಇದ್ದಾರೆ. ನೀವು ಬಂದಿದ್ರಿ ದಡ್ಡಲಕಾಡು ಸ್ಕೂಲಿಗೆ ಬಂಟ್ವಾಳದಲ್ಲಿ. ಸರ್ 22 ಮಕ್ಕಳಿದ್ರು ಸರ್ ಅಲ್ಲಿ ಸರ್ಕಾರಿ ಶಾಲೆ. ಆಗ ಆ ಊರಿನವರು ಒಂದು ಕಮಿಟಿ ಮಾಡಿ ಆ ಶಾಲೆನ ಏನಾರು ಮಾಡಿ ಪುರೋಭಿವೃದ್ಧಿ ಮಾಡಬೇಕಂತೇಳಿ ಪ್ರಯತ್ನ ಮಾಡಿ ಇವತ್ತು ಆ ಶಾಲೆಯಲ್ಲಿ 1800 ಮಕ್ಕಳಿದ್ದಾರೆ. ವಿತಿನ್ ಎ ಸ್ಪ್ಯಾನ್ ಆಫ್ 5-6 ಇಯರ್ಸಲ್ಲಿ ಸುಮಾರು 13 ಬಸ್ಗಳಿದ್ದಾವೆ. ಸರ್ಕಾರಿ ಶಾಲೆ ಸುಮಾರು 13 ಬಸ್ಗಳಿದ್ದಾವೆ. 122 ಜನ ಟೀಚರ್ಸ್ ಇದ್ದಾರೆ. ಚೆಕ್ ಮಾಡಿ ದಡ್ಡಲಕಾಡು ಬಂಟ್ವಾಳ ತಾಲೂಕಿನಲ್ಲಿ. ಆದರೆ ಅಲ್ಲಿ ದೊಡ್ಡ ರಾಜಕೀಯ ನಡೀತಾ ಇದೆ. ಇದು ಬೆಳೆದ ಮೇಲೆ ನಾನು ನೋಡಿ ಈ ಸದನದಲ್ಲಿ ಹೇಳ್ತಾ ಇದ್ದೀನಿ, ದಟ್ ಮ್ಯಾನ್ ಬಿಲಾಂಗ್ಸ್ ಟು ಸಮ್ BJP, ಈಸ್ ಎ BJP ಸಿಂಪಥೈಸರ್. ನಾನು ಸಚಿವರಿಗೆ ಹೇಳಿದೆ, ಅಲ್ಲಿ DC-ಗೆ ಹೇಳಿದೆ, KDP ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದೆ, ಏನ್ರಿ ಐವಾನ್ ಡಿಸೋಜರೇ ಇಲ್ಲಿ ರಾಜಕೀಯ ಹುಡುಕಬೇಡಿ. ಇವತ್ತೇನಾದರೂ ನೀವು ರಾಜಕೀಯ ಮಾಡಿದರೆ ಇಷ್ಟೊಂದು ಅಗಾಧವಾಗಿ ಬೆಳೆದಿರ್ತಕ್ಕಂಥ ಸಂಸ್ಥೆ ಬೆಳಿಗ್ಗೆ ಮುಚ್ಚೋಗ್ತದೆ. ಇವತ್ತರೆಗೂ ರಿನ್ಯೂವಲ್ ಆಗಿಲ್ಲ. ದಡ್ಡಲಕಾಡು ಸರ್ ಇವತ್ತಿದ್ದಾರೆ ಸರ್. ದೇವರು ನಾನು ಭಾಳ ವಿನಂತಿ ಮಾಡಿದ್ದೀನಿ ಸರ್, ಇದರಲ್ಲಿ ಡೋಂಟ್ ಬ್ರಿಂಗ್ ಪಾಲಿಟಿಕ್ಸ್ ಹಿಯರ್. ಕೊಟ್ಬಿಡಿ DC ಅವರು ಇಲ್ಲಿ. ಏನು ಬೇಜಾರಿಲ್ಲ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಪಾಠ ಮಾಡುವಂತ ಒಬ್ಬ ಶಿಕ್ಷಕ ಅಲ್ಲಿ ಮಾಡಿರುವಂತ ತಪ್ಪುಗಳದು, ಅದನ್ನ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಅದಕ್ಕೆ ಅಲ್ಲಿ ರಾಜಕಾರಣವನ್ನು ಬರಬಾರ್ದು, ರಾಜಕೀಯ ತರಬಾರ್ದು ಅನ್ನೋ ಉದ್ದೇಶದಲ್ಲಿ ಅದನ್ನ ಮಾಡಿದ್ರೆ ನಿಮ್ಮ ಕಾಳಜಿ ನನಗೆ ಅದರದ್ದು 100ಕ್ಕೆ 100 ಪೂರ್ತಿ ಕ್ರಿಸ್ಟಲ್ ಕ್ಲಿಯರ್ ನಾನೆಲ್ಲ ಗೊತ್ತಿದ್ದ ವಿಷಯ. ಸಿದ್ಧಾರ್ಥ ಸಂಸ್ಥೆಗಳಿದಾವಲ್ಲ, ಇವ್ರ ತಂದೆಯವರು ಕಟ್ಟಿದ್ದು. ನಮ್ಮ ಊರ ಹತ್ರ ಎಲ್ಲೆಲ್ಲಿ ಸ್ಲಮ್ಸ್ ಇತ್ತು ಎಲ್ಲನೂ ಸಾವಿರಾರು ವಿದ್ಯಾಸಂಸ್ಥೆಗಳು ನಮ್ಮನ್ನೇ ಕರ್ಕೊಂಡೋಗಿ ಪೂಜೆ ಮಾಡಿಸಿದ್ರು. ಅಂದರೆ ನಾನಲ್ಲಿ ಓದಿಲ್ಲ, ಬಟ್ ನಮ್ಮ ಊರು ಸುತ್ತಮುತ್ತ ಇರೋರೆಲ್ಲ ಅಲ್ಲೇ ಓದಿದ್ದು. ನಮ್ಮ ವಿಧಾನಸಭೆಯಲ್ಲೇ ಒಂದು 5 ಜನ ನಾವು MLAಗಳಿದ್ದಾರೆ ಅಲ್ಲಿ ಓದ್ದೋರು. ನಮ್ಮ ಬಸವರಾಜ ಮತ್ತು AC ಶ್ರೀನಿವಾಸು, ಸಾವಿರಾರು ಸಂಸ್ಥೆಗಳು ಗೌಡ್ರೆ. ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರಿ ಅನುದಾನಿತ ಕನ್ನಡ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲು ಸಿದ್ಧಾರ್ಥ ಸಂಸ್ಥೆ ಅವ್ರ ತಂದೆಯವರು ಸ್ಟಾರ್ಟ್ ಮಾಡಿದ್ರು. ಇವತ್ತು ಲಕ್ಷಾಂತರ ಜನ ಸಭಾಧ್ಯಕ್ಷರೇ. ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ ಅದು ಬಿಡಿ, ಅದು 2ನೇ ಭಾಗ. ಮೆಡಿಕಲ್ ಇಂಜಿನಿಯರಿಂಗ್ ಆಮೇಲೆ ಬಂದಿದ್ದು. ನಾನು ಹುಟ್ಟಕ್ಕೆ ಮುಂಚೆನೇ ನಮ್ಮೂರಲ್ಲಿ ಸ್ಕೂಲ್ ಮಾಡಿದ್ದು ಅವರು ತಂದೆಯವರು. ಅದಕ್ಕೆ ನಮ್ಮ ತಾತನೂ ಟ್ರಸ್ಟಿ ಆಗಿದ್ರು. ನಾನು ಹೇಳಕ್ಕೆ ಹೊರಟೆ, ಆ ಥರ ಶಾಲೆಗಳು, ಆ ಥರ ವಿದ್ಯಾಸಂಸ್ಥೆಗಳು ಇಡೀ ರಾಜ್ಯದಲ್ಲಿ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳು ಅಂತ ಬಂದರೆ ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಆಗ್ತದೆ. ಎಲ್ಲ ಬಡವರಿಗೂ ಅದು ಒಳ್ಳೆ ವಿದ್ಯೆ ಸಿಗ್ತದೆ ಅನ್ನೋದು ನಾನು ಅದೇ ದೊಡ್ಡ ಆಸ್ತಿ ಆಗ್ತದೆ. ಎಕ್ಸಾಕ್ಟ್ಲಿ. ಆ ದಡ್ಡಲಕಾಡ್ದು ದಯಮಾಡಿ ಸಭಾಪತಿಗಳೇ, ಸಭಾನಾಯಕರೇ ಆ ದಡ್ಡಲಕಾಡು ವಿಚಾರದಲ್ಲಿ ದಯಮಾಡಿ ಗಮನ ಮಾಡಿ. ಅವ್ರಿಗೇನು ರಿನ್ಯೂವಲ್ ಮಾಡಬೇಕಾದ್ರೆ ರಿನ್ಯೂವಲ್ ಮಾಡಿಕೊಡಿ. ಸಾವಿರಾರು ಮಕ್ಕಳು ಕಲಿತಾ ಇದ್ದಾರೆ. ಬಟ್ ಅಂಥ ಸಂಸ್ಥೆನ ಆಮೇಲೆ ನಮ್ಮ ಮಂಗಳೂರು DC ಅವರು ನಿಮ್ಮ ಇಲ್ಲಿ ಎಜುಕೇಷನ್ ಮೀಟಿಂಗ್ನಲ್ಲಿ ಬಂದಂಥದ್ರಲ್ಲಿ ಅದನ್ನು ರೋಲ್ ಮಾಡಲಿ ಹೇಳಿದ್ದಾರೆ. ಆ ರೀತಿ ಸರ್ಕಾರಿ ಶಾಲೆಗಳು ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ ರೋಲ್ ಮಾಡಿ ಶಾಲೆನ ನಾವು ಮುಚ್ಚಿಬಿಟ್ರೆ ಆ ದೇವರು ಕೂಡ ನಮ್ಮನ್ನು ಕ್ಷಮಿಸಲ್ಲ. ನಾನು ಇದನ್ನು ಹಿಂದೆ ಕೂಡ ನಾನು ಸದನದಲ್ಲಿ ಮಾತಾಡಿದ್ದೆ. ದಯಮಾಡಿ ಅದನ್ನು ಸ್ವಲ್ಪ ಗಂಭೀರತೆ, ಅವ್ರ ಸಭಾಪತಿಗಳು ಅವ್ರ ಊರ ಪಕ್ಕದಲ್ಲೇ ಆ ಸ್ಕೂಲ್ ಅಂಥ ಸ್ಕೂಲ್ ಮಾಡಿರೋದ್ರಿಂದ ಅವ್ರು ಹೇಳಿದ್ರಿಂದ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ ಇವತ್ತು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.